ಗಂಗಾವತಿ ನಗರದ ಹಿರೇಜನಕಲ್ ಛಲವಾದಿ ವಾಣಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಸರಳವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರಜ್ಞಾ ಬಂತೀಜಿ ಮಾತನಾಡಿ, ನಿಮ್ಮ ಹೊಸ ದಾಂಪತ್ಯ ಜೀವನದಲ್ಲಿ ಸರಳತೆ ಮತ್ತು ಸಹನೆಯ ಮಹತ್ವವನ್ನು ವಿವರಿಸಿ, ಗಂಡ ಹೆಂಡತಿ ಇಬ್ಬರು ಪರಸ್ಪರ ಹೊಂದಿಕೊಂಡು ಸಾಗಿದಾಗ ಮಾತ್ರ ಸುಖ ಸಂಸಾರ ನೆಮ್ಮದಿಯಿಂದ ಸಾಗಲು ಸಾಧ್ಯ ಮತ್ತು ಯಾವುದೇ ಸಮಸ್ಯೆ ಬಂದರೂ ಶಾಂತಿ, ತಾಳ್ಮೆ ಮತ್ತು ಸಹನೆಯಿಂದ ಬಗೆಹರಿಸಿಕೊಂಡು ಜೀವನ ನಡೆಸಿದಾಗ ಮಾತ್ರ ಬದುಕಿಗೆ ನಿಜವಾದ ಅರ್ಥ ಸಿಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಸಾಮೂಹಿಕವಾಗಿ ಆಚರಿಸುವುದು ಎಲ್ಲರಿಗೂ ಆದರ್ಶವಾಗಿದ್ದು, ಕೇವಲ ಒಂದು ದಿನ ಮಾತ್ರ ಆಚರಿಸದೆ ಅವರ ತತ್ವಗಳನ್ನು ವರ್ಷಪೂರ್ತಿ ಸ್ಮರಿಸುವುದು ನಿಜವಾದ ಗೌರವ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮನವಳ್ಳಿ, ಉದ್ಯಮಿ ಸರ್ವೇಶ್, ದಲಿತ ಹಿರಿಯ ಹೋರಾಟಗಾರ ಹುಲಗಪ್ಪ ಮಾಗಿ, ವೆಂಕಟೇಶ್ ಮನಹಳ್ಳಿ, ಕೆ. ವಿರೂಪಾಕ್ಷಪ್ಪ ಮೂರ್ತಿ, ನಗರಸಭೆ ಪೌರಾಯುಕ್ತರು, ಮಾಜಿ ನಗರಸಭೆ ಸದಸ್ಯರಾದ ಎಫ್. ರಾಘವೇಂದ್ರ ಹಾಗೂ ಹುಲಿಗೆಮ್ಮ ಕಿರಿಕಿರಿ, ಹುಲಗಪ್ಪ ಮಾಸ್ತರ್, ಛಲವಾದಿ ಸಮಾಜದ ಅಧ್ಯಕ್ಷ ಹರೀಶ್ ಕೋರಿ, ತಿಮ್ಮಣ್ಣ ಮುಂಡೋಸ್, ವೀರೇಶ್ ಅತಿರ, ಭೀಮಣ್ಣ ಕರಿಮುತ್ತಿ, ಆಂಜನೇಯ, ರವಿ ಬಾಬು ಆರ್ತಿ, ರವಿ ಸೋಮನಾಳ, ರೇಣಪ್ಪ ಗೋಟೂರು, ಮುನಿಯಪ್ಪ ಹನುಮಂತ ಸೇರಿದಂತೆ ಅನೇಕರು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದ್ದರು. ಜಯ ಮಂಗಲಾನಿ ನಂದೋಪನಂದ ಭುಜಗಂ ವಿವಿಧಂ ಮಹಿಂದಿ ಪುತ್ತೇನ ತೇರ ಭುಜಗೇನ ಧಮಾಪಯಂತೋ ಇದ್ದೋಪದೇಶ ವಿಧಿನ ಚಿತವಾ ಮುನಿಂದೋ ತಂತೇಜಸಾ ಭವತು ತೇ ಜಯ ಮಂಗಲಾನಿ ದುಗ್ಗಾಹ ದಿಟ್ಟಿ ಭುಜಗೇನ ಸುದಟ್ಟ ಹಂತಂ ಬ್ರಹ್ಮಂ ವಿಶುದ್ಧಿ ಜುತಿಮೇಧಿ ಬಕಾಪಿದಾನಂ ಜ್ಞಾನಾಗತೇನ ವಿಧಿನ ಚಿತವಾ ಮುನಿಂದೋ ತಂತೇಜಸಾ ಭವತು ತೇ ಜಯ ಮಂಗಲಾನಿ. ಈಗ ನಾವು ನವವಧುವರರಿಗೆ ಜಯಮಂಗಲ ಅಟ್ಟಗಾತವನ್ನು ಹೇಳಿದ್ದೇವೆ. ತದನಂತರ ನಾನು ಆಶೀರ್ವಾದ ಗಾತವನ್ನು ಹೇಳ್ತೀನಿ. ವಧುವರರಿಗೆ ಹೂವಿನ ಹಾರವನ್ನು ಕೊಡಬೇಕು. ಇಲ್ಲಿ ಬಂದಂತ ಎಲ್ಲಾ ಅತಿಥಿಗಳಿಗೆ ಹೂಗಳನ್ನು ಕೊಡ್ರಿ. ಎಲ್ಲರಿಗೆ ಹೂಗಳನ್ನು ಕೊಡ್ರಿ. ಹಾರ ಕೊಡ್ರಿ. ಅವರಿಗೆ ಹಾರ ಕೊಟ್ಟೋದ್ರಲ್ಲಿ ತಾಳಿಯನ್ನು ಕೊಡ್ರಿ. ಮಂಗಲಸೂತ್ರ ಈಗ ಮೊದಲಿಗೆ ನಾನು ಆಶೀರ್ವಾದ ಗಾತವನ್ನು ಹೇಳ್ತೀನಿ. ಮೊದಲಿಗೆ ಸಾಧು ಅಂದಾಗ ವಧು ವರನಿಗೆ ಹೂವಿನ ಹಾರವನ್ನು ಹಾಕ್ತಾರ. ಎರಡನೇ ಸರಿ ಸಾಧು ಅಂದಾಗ ವರ ವಧುವಿಗೆ ಹೂವಿನ ಹಾರವನ್ನು ಹಾಕ್ತಾರ. ಮೂರನೇ ಸರಿ ಸಾಧು ಅಂದಾಗ ತಾವೆಲ್ಲರೂ ಕೈ ಜೋಡಿಸಬೇಕು. ಇಲ್ಲಿ ಬಂದಂತ ಎಲ್ಲ ಅತಿಥಿಗಳು ತಮ್ಮ ಹೂಗಳನ್ನು ಹಾಕಿ ಆಶೀರ್ವದಿಸ್ತಾರೆ. ಮಗ ಸ್ವಲ್ಪ ಇತ್ತದ ಬರೀ. ಸ್ವಲ್ಪ ಅಷ್ಟೇ.